ಅಯೋಧ್ಯೆಯ ರಾಮ ಮಂದಿರವನ್ನ ಕಲ್ಲುಗಳನ್ನೇ ಬಳಸಿ ನಿರ್ಮಾಣವನ್ನ ಮಾಡಲಾಗಿದೆ. ಸಿಮೆಂಟು ಮತ್ತು ಕಬ್ಬಿಣವನ್ನ ಹೆಚ್ಚಾಗಿ ಬಳಸಿಲ್ಲ. ಸಿಮೆಂಟ್ ಅನ್ನ ತಳಪಾಯ ನಿರ್ಮಾಣದಲ್ಲಿ ಮಾತ್ರ ಬಳಸಲಾಗಿದೆ. ಮುಖ್ಯವಾಗಿ ಕಲ್ಲುಗಳನ್ನೇ ಬಳಸಿ ರಾಮ ಮಂದಿರವನ್ನ ನಿರ್ಮಾಣ ಮಾಡಲಿಕ್ಕೆ ಕಾರಣ ಕೂಡ ಇದೆ. ಏನಂತಂದ್ರೆ ಸಿಮೆಂಟು ಮತ್ತು ಕಬ್ಬಿಣದ ಬಳಕೆ ಮಾಡಿದ್ರೆ ಅಂತ ಕಟ್ಟಡದ ಬಾಳಿಕೆ ಏನಿದ್ರು ಕೂಡ 50 ರಿಂದ 100 ವರ್ಷ ಮಾತ್ರ. ಅದೇ ಕಲ್ಲುಗಳನ್ನ ಬಳಸಿ ಮಂದಿರವನ್ನ ನಿರ್ಮಾಣ ಮಾಡಿದ್ರೆ ಮಂದಿರ 1000 ವರ್ಷದಿಂದ 1500 ವರ್ಷದವರೆಗೂ ಕೂಡ ಬಾಳಿಕೆ ಬರುತ್ತೆ ಮತ್ತು ಸುಭದ್ರವಾಗಿರುತ್ತೆ. ಈ ಕಾರಣಕ್ಕಾಗಿನೇ ಇಲ್ಲಿ ಕಲ್ಲುಗಳನ್ನ ಬಳಸೇನೆ ಅಯೋಧ್ಯೆಯ ರಾಮ ಮಂದಿರವನ್ನ ನಿರ್ಮಾಣ ಮಾಡಿರುವಂತದ್ದು ವಿಶೇಷ. ಇಲ್ಲಿ ತಾವು ನೋಡಬಹುದು, ಈ ಎಲ್ಲಾ ಕಲ್ಲುಗಳನ್ನು ಕೂಡ ಈಗ ರಾಮ ಮಂದಿರ ನಿರ್ಮಾಣದಲ್ಲಿ ಬಳಸಿಕೊಳ್ಳಲಾಗುತ್ತೆ. ಈ ಕಲ್ಲುಗಳನ್ನ ಈಗಾಗಲೇ ಕೆತ್ತನೆಯನ್ನ ಮಾಡಿ ಇಲ್ಲಿ ತಂದು ಇಡಲಾಗಿದೆ. ಮುಖ್ಯವಾಗಿ ಇಲ್ಲಿ ಲಾಕಿಂಗ್ ವ್ಯವಸ್ಥೆ ಕೂಡ ಇದೆ. ಇಲ್ಲೊಂದು ಚಿಕ್ಕದಾಗಿ ಒಂದು ಗುಂಡಿಯನ್ನ ತೋಡಿದ್ದಾರೆ. ಈ ಒಂದು ಇಲ್ಲೇನೆ ಮತ್ತೊಂದು ಕಲ್ಲನ್ನ ಇಟ್ಟು ಅದನ್ನ ಜೋಡಣೆ ಮಾಡುವಂತ ಕೆಲಸವನ್ನ ಮಾಡಲಾಗುತ್ತೆ. ಈ ಕಲ್ಲುಗಳನ್ನೆಲ್ಲವನ್ನು ಕೂಡ ಈಗಾಗಲೇ ಕೆತ್ತನೆಯನ್ನ ಮಾಡಲಾಗಿದೆ. ಮುಖ್ಯವಾಗಿ ಈ ಕಲ್ಲುಗಳನ್ನ ರಾಜಸ್ಥಾನದ ಬನ್ಸಿ ಪಹಡ್ ಅನ್ನುವ ಸ್ಥಳದಿಂದ ತರಲಾಗಿದೆ. ಜೊತೆಗೆ ಉತ್ತರ ಪ್ರದೇಶದ ಮಿರ್ಜಾಪುರ ಮತ್ತು ಕರ್ನಾಟಕದ ಸಾದಳ್ಳಿಯ ಕಲ್ಲುಗಳನ್ನು ಕೂಡ ಇಲ್ಲಿಗೆ ತಂದು ಮಂದಿರ ನಿರ್ಮಾಣ ಕಾರ್ಯದಲ್ಲಿ ಬಳಸಿಕೊಳ್ಳಲಾಗಿದೆ. ಸಾದಳ್ಳಿಯ ಕಲ್ಲುಗಳನ್ನು ಕೂಡ ತಳಪಾಯ ನಿರ್ಮಾಣ ಕಾರ್ಯದಲ್ಲೂ ಕೂಡ ಬಳಸಿಕೊಳ್ಳಲಾಗಿತ್ತು. 2,20,2.2 ಲಕ್ಷ ಕ್ಯೂಬಿಕ್ ಅಡಿಯ ಕಲ್ಲುಗಳನ್ನ ಈಗ ರಾಮ ಮಂದಿರ ನಿರ್ಮಾಣ ಕಾರ್ಯದಲ್ಲಿ ಬಳಸಿಕೊಳ್ಳಲಾಗಿದೆ ಎನ್ನುವ ಮಾಹಿತಿಯನ್ನ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ಅವರು ಕೂಡ ನೀಡಿದ್ದಾರೆ. ಇಲ್ಲಿ ತಾವು ನೋಡಬಹುದು, ಮಂದಿರದಲ್ಲಿ ಎಲ್ಲವೂ ಕೂಡ ಈಗಾಗಲೇ ಇದೇ ಕಲ್ಲುಗಳನ್ನ ಬಳಸಿ ಮಂದಿರವನ್ನ ನಿರ್ಮಾಣವನ್ನ ಮಾಡಿರುವಂತದ್ದನ್ನು ನೋಡಬಹುದು. ಮಂದಿರದ ಪೂರ್ವ ದಿಕ್ಕಿನ ಗೋಪುರವನ್ನ ತಾವು ನೋಡಬಹುದು. ಮುಖ್ಯವಾಗಿ ಇದು ಮಂದಿರದ ಪೂರ್ವ ದಿಕ್ಕಿನ ಗೋಪುರ. ಈ ಪೂರ್ವ ದಿಕ್ಕಿನ ಮೂಲಕವೇ ಭಕ್ತಾದಿಗಳು ಮಂದಿರವನ್ನ ಪ್ರವೇಶವನ್ನ ಮಾಡಬೇಕು. ಪೂರ್ವ ದಿಕ್ಕಿನಲ್ಲೂ ಕೂಡ ಬಾಗಿಲಿದೆ. ಜೊತೆಗೆ ಉತ್ತರ ದಕ್ಷಿಣ ದಿಕ್ಕಿನಲ್ಲೂ ಕೂಡ ಮೆಟ್ಟಿಲುಗಳ ಮೂಲಕ ರಾಮ ಮಂದಿರದೊಳಗಡೆ ಹೋಗ್ಲಿಕ್ಕೆ ಅವಕಾಶವನ್ನ ನೀಡಲಾಗಿದೆ. ಜೊತೆಗೆ ಸೂರ್ಯನ ಬೆಳಕು ರಾಮನವಮಿಯ ದಿನ ನೇರವಾಗಿ ರಾಮಲಲ್ಲಾ ವಿಗ್ರಹದ ಮೇಲೆ ಬೀಳುವಂತೆ ರಾಮ ಮಂದಿರವನ್ನ ವಿನ್ಯಾಸವನ್ನ ಮಾಡಿರುವಂತದ್ದು ವಿಶೇಷ. ರೂರ್ಕಿಯ ಬಿಲ್ಡಿಂಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಜೊತೆಗೆ ಬೇರೆ ಬೇರೆ ಸಂಸ್ಥೆಗಳು ರಾಮನವಮಿಯ ದಿನ ಮಧ್ಯಾಹ್ನ 12 ಗಂಟೆಗೆ ಸೂರ್ಯನ ಬೆಳಕು ರಾಮಲಲ್ಲಾ ಮೇಲೆ ಬೀಳುವಂತೆ ವಿನ್ಯಾಸವನ್ನ ಮಾಡಿದ್ದಾರೆ. ಮುಖ್ಯವಾಗಿ ರಾಮ ಇಕ್ಷ್ವಾಕು ವಂಶಸ್ಥ ಸೂರ್ಯವಂಶದವರು. ಈ ಕಾರಣಕ್ಕಾಗಿನೇ ಸೂರ್ಯನ ಬೆಳಕು ರಾಮಲಲ್ಲಾ ಮೇಲೆ ಬೀಳುವಂತೆ ವಿನ್ಯಾಸವನ್ನ ಮಾಡಲಾಗಿದೆ. ಈಗಲೂ ಕೂಡ ಈಗ ಅಯೋಧ್ಯೆಯ ರಾಮ ಮಂದಿರದ ಸ್ಥಳದಲ್ಲಿ ಸಾಕಷ್ಟು ಕಲ್ಲುಗಳನ್ನು ತರಲಾಗಿದೆ. ಇನ್ನು 2ನೇ ಮಹಡಿಯ ನಿರ್ಮಾಣ ಕಾರ್ಯ ಬಾಕಿ ಇದೆ. 2ನೇ ಮಹಡಿಯ ನಿರ್ಮಾಣ ಕಾರ್ಯದಲ್ಲಿ ಈ ಕಲ್ಲುಗಳನ್ನು ಬಳಸಿಕೊಳ್ಳಲಾಗುತ್ತೆ. ಜೊತೆಗೆ ಪ್ರಾಕಾರ ನಿರ್ಮಾಣದ ಕಾರ್ಯ ಕೂಡ ಬಾಕಿ ಇದೆ. ಆ ಪ್ರಾಕಾರ ನಿರ್ಮಾಣ ಕಾರ್ಯದಲ್ಲೂ ಕೂಡ ಈ ಕಲ್ಲುಗಳನ್ನ ಬಳಸಿಕೊಂಡು ಪ್ರಾಕಾರವನ್ನ ನಿರ್ಮಾಣವನ್ನ ಮಾಡಲಾಗುತ್ತೆ. ಮುಖ್ಯವಾಗಿ 1990ರ ಸಮಯದಲ್ಲಿ ದೇಶಾದ್ಯಂತ ಇರತಕ್ಕಂಥ ಜನರೆಲ್ಲರೂ ಕೂಡ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣಕ್ಕಾಗಿ ಇಟ್ಟಿಗೆಯನ್ನ ನೀಡಬೇಕು ಅಂತೇಳಿ ವಿಶ್ವ ಹಿಂದೂ ಪರಿಷತ್ತು ಮತ್ತು ಅಶೋಕ್ ಸಿಂಘಾಲ್ ಅವರು ಕೂಡ ಕರೆಯನ್ನ ಕೊಟ್ಟಿದ್ರು. ಆ ಕರೆಗೆ ಹೋಗೊಟ್ಟು ದೇಶಾದ್ಯಂತ ಹಳ್ಳಿಯಿಂದಲೂ ಕೂಡ ಇಟ್ಟಿಗೆಗಳನ್ನ ನೀಡಲಾಗಿತ್ತು. ಆ ಎಲ್ಲಾ ಇಟ್ಟಿಗೆಗಳನ್ನ ಕಲ್ಲುಗಳನ್ನು ಕೂಡ ಅಯೋಧ್ಯೆಯ ಕರಸೇವಕಪುರದಲ್ಲಿ ಇಡಲಾಗಿತ್ತು. ಆಗ್ಲಿಂದಲೂ ಕೂಡ ಅಯೋಧ್ಯೆಯಲ್ಲಿ ಕಲ್ಲುಗಳ ಕೆತ್ತನೆಯ ಕಾರ್ಯ ಕೂಡ ನಡೀತಾ ಇತ್ತು. ಆ ಕಲ್ಲುಗಳನ್ನು ಕೂಡ ಈಗ ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣ ಕಾರ್ಯದಲ್ಲಿ ಬಳಸಿಕೊಳ್ಳಲಾಗಿದೆ. ಜೊತೆಗೆ ಈಗ ಹೊಸದಾಗಿ ತಂದಿರುವಂತಹ ಕಲ್ಲುಗಳನ್ನು ಕೂಡ ಈಗಿನ ವಿನ್ಯಾಸಕ್ಕೆ ತಕ್ಕಂತೆ ವಿನ್ಯಾಸಗೊಳಿಸಿ ಈಗ ರಾಮ ಮಂದಿರ ನಿರ್ಮಾಣ ಕಾರ್ಯದಲ್ಲಿ ಬಳಸಿಕೊಳ್ಳಲಾಗಿದೆ. ಹೀಗೆ ದೇಶದಲ್ಲಿರತಕ್ಕಂತಹ ಉತ್ಕೃಷ್ಟ ದರ್ಜೆಯ ಕಲ್ಲುಗಳನ್ನ ತಂದು ಅಯೋಧ್ಯೆಯ ರಾಮ ಮಂದಿರವನ್ನ ನಿರ್ಮಾಣವನ್ನ ಮಾಡಲಾಗಿದೆ. ಇಲ್ಲಿ ತಾವು ನೋಡಬಹುದು, ಈ ಕಲ್ಲುಗಳಲ್ಲಿ ಈಗಾಗಲೇ ಕೆತ್ತನೆಯನ್ನ ಮಾಡಲಾಗಿದೆ. ಯಾವ ರೀತಿಯಾಗಿ ಇಲ್ಲಿ ಹೂವಿನ ದಳಗಳನ್ನ ಬಿಡಿಸಲಾಗಿದೆ ಅನ್ನತಕ್ಕಂಥದ್ದನ್ನು ಕೂಡ ನೋಡಬಹುದು. ಹಿಂದೂ ಸಂಸ್ಕೃತಿ, ಹಿಂದೂ ಪರಂಪರೆಗೆ ತಕ್ಕಂತೆ, ದೇವಾಲಯದ ಸಂಸ್ಕೃತಿ ಪರಂಪರೆಗೆ ತಕ್ಕಂತೆ ಈಗ ಕಲ್ಲುಗಳನ್ನು ಕೂಡ ಕೆತ್ತನೆಯನ್ನ ಮಾಡಲಾಗಿದೆ. ಈ ಕಲ್ಲುಗಳನ್ನೇ ಈಗ ಪ್ರಾಕಾರ ನಿರ್ಮಾಣ ಕಾರ್ಯ ಮತ್ತು ಬೇರೆ ಬೇರೆ ಮಂದಿರದ ನಿರ್ಮಾಣ ಕಾರ್ಯದಲ್ಲೂ ಕೂಡ ಇಲ್ಲಿ ಬಳಸಿಕೊಳ್ಳಲಾಗುತ್ತೆ. ಈ ಮೂಲಕವಾಗಿ ದೇಶಾದ್ಯಂತ ಜನರು ನೀಡಿದಂತಹ ಕಲ್ಲುಗಳು ವ್ಯರ್ಥವಾಗಬಾರದು, ಎಲ್ಲವನ್ನೂ ಕೂಡ ಸಂಪೂರ್ಣವಾಗಿ ಬಳಸಿಕೊಳ್ಬೇಕು ಅನ್ನುವ ಉದ್ದೇಶ ಅಯೋಧ್ಯೆಯ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಇದೆ. ಅದೇ ರೀತಿಯಾಗಿ ಈಗ ಕಲ್ಲುಗಳನ್ನೆಲ್ಲವನ್ನು ಕೂಡ ಕೆತ್ತನೆಯನ್ನು ಕೂಡ ಪೂರ್ಣಗೊಳಿಸಲಾಗಿದೆ. ಇನ್ನು ಅಗತ್ಯ ಇರತಕ್ಕಂಥ ಕಲ್ಲುಗಳ ಕೆತ್ತನೆ ಕಾರ್ಯ ಕೂಡ ಇನ್ನೂ ಕೂಡ ನಡೀತಾ ಇದೆ. ಹೀಗೆ ಅಯೋಧ್ಯೆಯ ರಾಮ ಮಂದಿರದ ನಿರ್ಮಾಣ ಕಾರ್ಯದಲ್ಲಿ ಬಹುತೇಕ 95% ಕಲ್ಲುಗಳನ್ನೇ ಬಳಸಿಕೊಂಡೇನೆ ರಾಮ ಮಂದಿರವನ್ನ ನಿರ್ಮಾಣ ಮಾಡಿರುವಂತದ್ದು ವಿಶೇಷ. ಇದರಿಂದಾಗಿ ಅಯೋಧ್ಯೆಯ ರಾಮ ಮಂದಿರ ಎಂಥದ್ದೇ ಬಿರುಗಾಳಿಗೂ ಕೂಡ ಜಗ್ಗಾಡಲ್ಲ, ಎಂಥದ್ದೇ ಭೂಕಂಪ ಬಂದರೂ ಕೂಡ ರಾಮ ಮಂದಿರಕ್ಕೆ ಯಾವುದೇ ತೊಂದರೆ ಆಗೋದಿಲ್ಲ. ಭದ್ರವಾಗಿ ಸುಭದ್ರವಾಗಿ ಇರುವಂತೆ ಅಯೋಧ್ಯೆಯ ರಾಮ ಮಂದಿರವನ್ನ ನಿರ್ಮಾಣವನ್ನ ಮಾಡಿರೋದು ವಿಶೇಷ. ಕ್ಯಾಮರಾಮನ್ ರಘು ಜೊತೆ ಚಂದ್ರಮೋಹನ್, ನ್ಯೂಸ್ ಫಸ್ಟ್, ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಸ್ಥಳದಿಂದ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.